ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವರಿಗೆ 16ನೇ ದಾಖಲೆಯ ಬಜೆಟ್ ಮಂಡಿಸಿದ ಸಿದ್ದರಾಮಯ್ಯನವರಿಗೆ ಈಗ ಪ್ರತಿಪಕ್ಷದವರಲ್ಲ, ಜನನೂ ಅಲ್ಲ, ಸ್ವಪಕ್ಷೀಯರೇ ಶಾಕ್ ಕೊಡ್ತಿದ್ದಾರೆ. ಅದರಲ್ಲೂ ಆಪ್ತ ವಲಯದ ಮಂತ್ರಿಗಳೇ ತಿರುಗಿ ಬಿದ್ದಿದ್ದಾರೆ ಅನ್ನುವಂಥ ಸುದ್ದಿ ಕೈಪಾಳ್ಯದಿಂದ ಬರ್ತಾ ಇರೋದು. ಏನದು ಹಾಗಾದ್ರೆ ವಿಚಾರ? ಬಜೆಟ್ ಮಂಡನೆ, ಈ ದಾಖಲೆಯ ಬಜೆಟ್ ಯಾಕಿಷ್ಟು ಕಾಂಟ್ರವರ್ಸಿ ಕಾರಣ ಆಗ್ತಿದೆ? ಸಾಮಾನ್ಯ ಬಜೆಟ್ ಅಂದ್ರೆ ಏನೂ ಇಲ್ಲ, ಒಂದಿನ ಚರ್ಚೆಲಿ ಇರ್ತಿತ್ತು, ನೆಕ್ಸ್ಟ್ ಡೇ ಏನು ಮಾಡಿದ್ರು ಏನು ಬಿಟ್ಟರು ಅನ್ನೋದು ಮರ್ತೇ ಹೋಗ್ತಿತ್ತು. ಆದರೆ ಈ ಬಜೆಟ್ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗಿದೆಯಲ್ವಾ? ಮತ್ತೊಂದು ಅಂಶ, ಈ ಬಜೆಟ್ನಲ್ಲಿರುವ ಮತ್ತೊಂದು ಅಂಶ ಈಗ ಬಹಿರಂಗಗೊಳ್ತಾ ಇದ್ದ ಹಾಗೆ ಪಕ್ಷದ ಒಳಗಡೆ ಅಸಮಾಧಾನ ಭುಗಿಲೆದ್ದಿರೋದು. ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ನಿನ್ನೆ ಎಲ್ಲ ಅಂದರೆ ಬಜೆಟ್ ಮಂಡನೆಯ ದಿನ ಈ 4% ರಿಸರ್ವೇಷನ್ ವಿಚಾರ ಚರ್ಚೆ ಆಯಿತು. ಅದು ಪ್ರತಿಪಕ್ಷಗಳಿಗೆ ಆಹಾರ ಆಯಿತು. ನೀವು ಧರ್ಮಾಧಾರಿತವಾಗಿ ಹೆಂಗೆ ಮೀಸಲಾತಿ ಕೊಡ್ತೀರಿ, ಸಂವಿಧಾನಕ್ಕೆ ವಿರೋಧವಾಗಿ ಹೆಜ್ಜೆ ಇಟ್ಟಿದ್ರಿ, ಓಲೈಕೆಯಲ್ಲಿ ಯಾವುದೋ ಹಂತಕ್ಕೆ ತಲುಪಿಬಿಟ್ಟಿದೆ ಕಾಂಗ್ರೆಸ್ ಅಂತ ಆಕ್ರೋಶಕ್ಕೆ ಕಾರಣ ಆಯಿತು. ಉಳಿದಿದ್ದು ಸುಮಾರೆಲ್ಲ ಅಲ್ಪಸಂಖ್ಯಾತರಿಗೆ ಘೋಷಣೆ ಹೆಚ್ಚಿದೆ, ಹಲಾಲ್ ಬಜೆಟ್ ಅಂತ ಕಿಡಿಕಾರದ್ರು. ಉಳಿದಿದ್ದು ಸುಮಾರೆಲ್ಲ ಅಲ್ಪಸಂಖ್ಯಾತರಿಗೆ, ಮುಸಲ್ಮಾನರಿಗೇನೆ ಜಾಸ್ತಿ ಇದೆ ಅಂತ ಪ್ರತಿಪಕ್ಷಗಳು ಕಿಡಿಕಾರಿದ್ದು. ಅದಕ್ಕೆ ಸಿದ್ದರಾಮಯ್ಯನವ್ರು ಕೌಂಟರ್ ಕೊಟ್ಟಿದ್ದು, ಅದೆಲ್ಲ ನೋಡಿದ್ದೀವಲ್ವಾ? ಇದರ ನಡುವೆ ಈಗ ಮತ್ತೊಂದು ಅಂಶ ಸ್ವಪಕ್ಷೀಯರೇ ತಿರುಗಿ ಬೀಳೋದಕ್ಕೆ ಕಾರಣ ಆಗಿದೆ. ಅದರಲ್ಲೂ ವಿಶೇಷವಾಗಿ ಒಕ್ಕಲಿಗರು ಮತ್ತು ಲಿಂಗಾಯತರ ಆಕ್ರೋಶಕ್ಕೆ ಗುರಿಯಾಗಿದೆ. ನೋಡಿ ಏನಂತ ಇದೆ, ನಂಬರ್ 208 ಬಜೆಟ್ ಪುಸ್ತಕ ತೆಗೆದು ನೋಡೋದಾದ್ರೆ 208ನೇ ಪಾಯಿಂಟ್ ನೋಡಿ. ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯಲ್ಲಿ ಕೈಗಾರಿಕಾ ನಿವೇಶನ ಜಮೀನುಗಳನ್ನು ಮಂಜೂರು ಮಾಡುವಾಗ, ಕೈಗಾರಿಕಾ ನಿವೇಶನ ಮಂಜೂರು ಮಾಡ್ತಾರಲ್ಲ ಆ ಸಮಯದಲ್ಲಿ ಪ್ರತಿ ಕೈಗಾರಿಕಾ ಪ್ರದೇಶದ ಹಂಚಿಕೆಯಲ್ಲಿ ಹಿಂದುಳಿದ ವರ್ಗಗಳ ಪ್ರವರ್ಗ 1, ಪ್ರವರ್ಗ 2A ಮತ್ತು 2B ಸಮುದಾಯಗಳಿಗೆ 20% ಭೂಮಿಯನ್ನು ಮೀಸಲಿರಿಸಲಾಗುವುದು. ಅಂದರೆ ಇಲ್ಲಿ ಕೂಡ ಹೇಗೆ ಈ ಟೆಂಡರಲ್ಲಿ, ಸರ್ಕಾರದ ಟೆಂಡರಲ್ಲಿ ಈಗ ಮುಸಲ್ಮಾನರಿಗೆ 4% ಮೀಸಲಾತಿ ಅಂತ ಕೊಡ್ತಾ ಇದ್ದಾರೋ, ಅದೇ ರೀತಿಯಲ್ಲಿ ಕೈಗಾರಿಕಾ ನಿವೇಶನದಲ್ಲೂ ಕೂಡ SC ST ಮತ್ತು ಅಲ್ಪಸಂಖ್ಯಾತರಿಗೆ, ಮುಸಲ್ಮಾನರಿಗೂ ಕೂಡ ಈಗ ಅವಕಾಶ ಸಿಗುವಂತಾಗಿದೆ. 20% ಈ ಸಮುದಾಯಗಳಿಗೆ ಭೂಮಿಯನ್ನು ಮೀಸಲಿರಿಸಲಾಗುವುದು. ಅಂದರೆ ಇಲ್ಲಿ ಮೀಸಲಾತಿ ಬರೀ ಮುಸಲ್ಮಾನರಿಗೆ ಅಂತ ಅರ್ಥ ಅಲ್ಲ, ಓವರಾಲ್ ಎಲ್ಲ ಹಿಂದ ವರ್ಗಕ್ಕೆ, OBC ಅಲ್ಪಸಂಖ್ಯಾತರು ಬರ್ತಾರೆ, ಹಿಂದುಳಿದವರು, ಪರಿಶಿಷ್ಟರು ಎಲ್ರಿಗೂ ಸೇರಿದಂತೆ ಮೀಸಲಾತಿ ಆಗಿರೋದ್ರಿಂದ ಉಳಿದವರು ಎಲ್ಲಿ ಹೋಗಬೇಕು, ಹಾಗಾದರೆ ಒಕ್ಕಲಿಗರು ಲಿಂಗಾಯತರು ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ ಎತ್ತಿರೋದು. ಈಗ ಒಕ್ಕಲಿಗರು ಲಿಂಗಾಯತರು ಕೇಳ್ತಿರೋದು ಅಷ್ಟೇ, ಎಲ್ಲದರಲ್ಲೂ ಮೀಸಲಾತಿನ? ಹಾಗಾದರೆ ಎಲ್ಲದರಲ್ಲೂ ನೀವು ಅಹಿಂದ, ಅಲ್ಪಸಂಖ್ಯಾತರು ಅಂತ ಟಾರ್ಗೆಟ್ ಮಾಡಿಕೊಂಡು ಮೀಸಲಾತಿ ಕೊಡೋದಕ್ಕೆ ಹೊರಟ್ರೆ, ಉದ್ಯಮಶೀಲ ಮನೋಭಾವ ಇರೋರು, ಕೌಶಲ್ಯ ಇರೋದು ಮತ್ತು ಬಂಡವಾಳ ಹೂಡುವಂಥ ಸಾಮರ್ಥ್ಯ ಇರೋರು, ಅವ್ರಿಗೆ ಬೆಲೆ ಇಲ್ವಾ? ಎಲ್ಲವನ್ನೂ ನೀವು ಮೀಸಲಾತಿ ಅಂತ ಕೊಡ್ತೀರಿ. ಅದು ಎಷ್ಟರ ಮಟ್ಟಿಗೆ ತಲುಪತ್ತೆ ಗೊತ್ತಿಲ್ಲ. ಆಮೇಲೆ ಅದನ್ನು ಮಿಸ್ಯೂಸ್ ಮಾಡಿಕೊಂಡು ಬೇನಾಮಿ ಮತ್ತೊಂದು ಅಂತ ಕೈಗಾರಿಕಾ ನಿವೇಶನಗಳು ಮಿಸ್ಯೂಸ್ ಆದರೆ ಗೊತ್ತಿಲ್ಲ. ಈ ರೀತಿಯ ಧೋರಣೆ ಸ್ವಲ್ಪವೂ ಸರಿ ಇಲ್ಲ. ಹೀಗೆ ಮಾಡ್ತಾ ಹೋದರೆ ಒಕ್ಕಲಿಗರು ಲಿಂಗಾಯತರು ಮೋಸ್ಟ್ಲಿ ರಾಜ್ಯ ಬಿಟ್ಟು ಓಡಬೇಕಾಗತ್ತೆ, ಇಲ್ಲ ರಾಜ್ಯ ಬಿಟ್ಟು ಓಡಿಸ್ತಾರೇನೋ ನಮ್ಮನ್ನು ಅನ್ನೋ ಮಟ್ಟಿಗೆ ಆಕ್ರೋಶ ವ್ಯಕ್ತವಾಗಿದೆಯಂತೆ. ಕೆಲವು ಮಿನಿಸ್ಟರ್ಗಳು, ಅಚ್ಚರಿಯ ಬೆಳವಣಿಗೆ ಅಂದರೆ ಅಲ್ಲಿಂದ ಮಾತನಾಡ್ತಿದ್ದವರು ಎದ್ದು ಹೊರಗಡೆ ಹೋಗಿದ್ದಾರಂತೆ. ಸಿದ್ದರಾಮಯ್ಯನವರ ಆಪ್ತ ವಲಯದ ಕೆಲವು ಮಿನಿಸ್ಟರ್ಗಳೇ ಸಿಟ್ಟು ಮಾಡ್ಕೊಂಡು ಹೊರಗಡೆ ನಡೆದಿರೋ ಘಟನೆ ಕೂಡ ನಡೆದಿವೆ, ಅಂಥ ಘಟನೆಗಳಾಗಿವೆ ಅಂತ ಈಗ ಕೈ ಮೂಲದಿಂದನೇ ಮಾಹಿತಿ ಲೀಕ್ ಆಗ್ತಿರೋದು. ಕೈ ನಾಯಕರೇ ಬಿಚ್ಚಿಡ್ತಿದ್ದಾರೆ ಈ ಬಜೆಟಲ್ಲಿ ಹಲವು ವಿಚಾರಗಳು. ಕಾಂಗ್ರೆಸ್ನ ಮಿನಿಸ್ಟರ್ಗಳು, ಅದರಲ್ಲೂ ಒಕ್ಕಲಿಗ ಲಿಂಗಾಯತ ಮಿನಿಸ್ಟರ್ಗಳ ಅಸಮಾಧಾನಕ್ಕೆ ಕಾರಣ ಆಗಿದೆ. ಇದು ಸಿದ್ದರಾಮಯ್ಯನವರ ನಿರ್ಧಾರವೋ ಅಥವಾ ರಾಹುಲ್ ಗಾಂಧಿಯವರ ಆದೇಶವೋ ಅನ್ನೋದು ಗೊತ್ತಾಗ್ತಿಲ್ಲ. ರಾಹುಲ್ ಗಾಂಧಿಯವರ ವಿಡಿಯೋ ಬಿಟ್ಟು ಈಗ BJP ಆಡಿಕೊಳ್ಳುವಂತಾಗಿದೆ. ನಮಗೆ ನೆನಪಿದೆ, ಆರಕ್ಷಣೆ ಮಾಡಬೇಕು, ಅವ್ರನ್ನ ರಕ್ಷಿಸಬೇಕು ಮತ್ತು ಎಷ್ಟು ಸಾಮರ್ಥ್ಯದಲ್ಲಿ ಅವರು ಇದ್ದಾರೋ, ಅವ್ರ ಸಂಖ್ಯೆ ಎಷ್ಟಿದೆಯೋ ಅದಕ್ಕೆ ಅನುಗುಣವಾಗಿ ಅವ್ರಿಗೆ ಅನುಕೂಲ ಸಿಗಬೇಕು ಅಂತ ರಾಹುಲ್ ಗಾಂಧಿಯವರು ಆಡಿದ್ದ ಮಾತಿನ ತುಣುಕು ಈಗ ವೈರಲ್ ಆಗ್ತಾ ಇರೋದು. मुसलमान भाइयों को आरक्षण देंगे, शामिल करेंगे इनको। आज ही मैंने सोशल मीडिया पर कांग्रेस के शहजादे का एक वीडियो देखा है। ये बात बड़ी गंभीर है। मैं आप सबसे कहता हूं, मेरी इस बात पर गौर कीजिए। मैं मीडिया वालों को खास कहता हूं,
जिन मीडिया वालों ने, जिन इकोसिस्टम ने ये गौर संप्रदायवादी लोगों की चमड़ी बचाने का काम किया है, वो भी जरा कान खुल करके सुन लें। ये वीडियो 11-12 साल पुराना है। ये कांग्रेस के शहजादे का वीडियो है। इस वीडियो में कांग्रेस के शहजादे खुलेआम कह रहे हैं कि कांग्रेस पार्टी मुसलमानों को आरक्षण देगी। एक तरफ उस समय के प्रधानमंत्री डॉक्टर मनमोहन सिंह ये बार बार कहते थे कि देश के संसाधनों पर पहला अधिकार मुसलमानों का है, और दूसरी तरफ रिमोट कंट्रोल से सरकार चला रहे शहजादे का ताल ठोक कर ये कहना कि कांग्रेस मुसलमानों को आरक्षण देगी। यही कांग्रेस की सच्चाई है, जिसे कांग्रेस और उसके इकोसिस्टम ने बरसों तक देशवासियों के सामने आने नहीं दिया। पिछले दिनों मैंने बहुत सारे टीवी इंटरव्यू दिए, बहुत सारे मीडिया में इंटरव्यू प्रेस में दिए, और हर टीवी वाला आता था, मुझे पूछता था कि कांग्रेस के मैनिफेस्टो में तो नहीं लिखा है। आज मैं बहुत बड़ा सबूत पेश कर रहा हूं। शहजादा खुद बोल रहे हैं कि वो मुसलमानों को आरक्षण देंगे। यानी इन लोगों में 3 बुराइयां साफ है। एक, ये इंडिया अलायंस वाले, कांग्रेस वाले, उनके साथी पूरी तरह 100% ये कम्युनल है। ये भारत की बिन सांप्रदायिकता के संविधान के गौर विरोधी है। दूसरा, ये गौर जातिवादी है। और तीसरा, ये गौर परिवारवादी है। ये तीनों बुराइयों से भरे हुए हैं लोग। और मैं देश के मीडिया जगत को चुनौती देता हूं, बहुत बचाया इन लोगों को। जिन इकोसिस्टम ने इन लोगों की रक्षा की है, वो जरा कान खोल के सुन ले। आपने देश के संविधान के अपमान को देखा, लेकिन आंखें बंद कर ली। ये कम्युनल लोग, जातिवादी लोग, परिवारवादी लोग मोदी का हिसाब मांग रहे। और आजकल मैं हर दिन उनका एक कच्चा चिट्ठा सबूतों के साथ खोल रहा हूं कि कितने घोर कम्युनल है, ये कितने घोर बिन सांप्रदायिकता के विरोधी है। ये 100% सांप्रदायिक लोग हैं। कांग्रेस मुसलमानों को आरक्षण देगी, और वो भी SC, ST, OBC का आरक्षण छीन करके लूट लेंगे आपका अधिकार। 24 के इस चुनाव में मोदी ने कांग्रेस की इस मुस्लिम लीगी सोच का नकाब उतार दिया है, पर्दाफाश कर दिया है। और इसलिए ये लोग बौखलाए हुए हैं, और उनकी पूरी इकोसिस्टम
इससे बचने के रास्ते खोज रही है। मोदी ने आपको ऐसा पकड़ा है, देश इस चुनाव में आपको सजा देने वाला है। मैं आपसे पूछता हूं, क्या सामान्य वर्ग के लोग, SC, ST, OBC वर्ग के आप लोग इंडी गठबंधन वालों को, TMC को अपना आरक्षण छीनने देंगे, अपना अधिकार छीनने देंगे? ಇಷ್ಟೆಲ್ಲ ಆಕ್ರೋಶ ವ್ಯಕ್ತವಾಗ್ತಿರೋ ಹೊತ್ತಲ್ಲಿ ಸಿದ್ದರಾಮಯ್ಯನವರು ಸಮರ್ಥನೆಗಿಳಿದಿದ್ದಾರೆ. 4 ಲಕ್ಷ ಕೋಟಿ ಬಜೆಟ್, ದೊಡ್ಡ ಗಾತ್ರದ ಬಜೆಟ್ ಅಲ್ಲಿ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದು ಬರೀ 4,000 ಪ್ಲಸ್ ಅಮೌಂಟ್ ಅಷ್ಟೇ. ಅದರಲ್ಲಿ ಅಲ್ಪಸಂಖ್ಯಾತರಲ್ಲಿ ಎಲ್ಲರೂ ಬರ್ತಾರೆ, ಬರೀ ಮುಸಲ್ಮಾನರು ಬರಲ್ಲ. ಹಲಾಲ್ ಬಜೆಟ್ ಅಂತಿರುವಂತಹ BJPಗೆ ನಾಚಿಕೆ ಆಗಬೇಕು ಅಂತ ಕೌಂಟರ್ ಕೊಟ್ಟಿದ್ದಾರೆ. ಇನ್ನು ಜಮೀರ್ ಅಹಮದ್ ಖಾನ್ ಅವ್ರು ಕೇಳಿದ್ರೆ ಮುಸಲ್ಮಾನರು 14% ಇದ್ದಾರೆ. ಅಸಲಿಗೆ ಆ ಜನಸಂಖ್ಯೆ ಆಧಾರದಲ್ಲಿ ಕೊಡೋದಾದ್ರೆ 60,000 ಕೋಟಿ ಕೊಡಬೇಕಿತ್ತು. ಕೊಟ್ಟಿರೋದು ಬರೀ 4,000 ಕೋಟಿ ಅಲ್ವಾ ಅಂತ ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದು, ಅದು ಕೂಡ ಆಕ್ರೋಶಕ್ಕೆ ಕಾರಣ ಆಗ್ತಿದೆ. ಒಟ್ಟಾರೆಯಾಗಿ ಈಗ ಪ್ರತಿಪಕ್ಷಗಳಿರಲಿ, ಜನ ಬಿಟ್ಟಾಕಿ, ಮೀಡಿಯಾಗಳು ಬಿಟ್ಟಾಕಿ, ಸ್ವಪಕ್ಷದ ಒಳಗಡೆನೆ ಈ ಬಜೆಟ್ನ ಕೆಲವು ಮೀಸಲಾತಿ ವಿಷಯ ಅಸಮಾಧಾನಕ್ಕೆ ಕಾರಣ ಆಗಿರೋದು. ಈಗಾಗಲೇ ಈ ಜಾತಿ ಗಣತಿ ಮುಂಚೂಣಿಗೆ ಬರ್ತಾ ಇದೆ, ಬಟ್ ಯಾಕೋ ಅದನ್ನು ಕೈಗೆತ್ಕೊಳ್ಳೋದಕ್ಕೆ ಸಂಪೂರ್ಣವಾಗಿ ಧೈರ್ಯ ತೋರಿಸ್ತಿಲ್ಲ ಸಿದ್ದರಾಮಯ್ಯನವರು. ಒಳಗಿರುವ ಒತ್ತಡದ ಕಾರಣದಿಂದಾಗಿ ಇರಬಹುದು. ಮೀಸಲಾತಿ ಜಾರಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರೆ ರಿಪೋರ್ಟನ್ನು, ಮತ್ತು ಅದನ್ನು ಯಥಾವತ್ತು ಜಾರಿಗೊಳಿಸೋದಕ್ಕೆ ಹೋದರೆ ಬಹುದೊಡ್ಡ ಪ್ರಮಾಣದಲ್ಲಿ ಮೇಲ್ವರ್ಗಗಳಿಗೆ ಅನ್ಯಾಯ ಆಗತ್ತೆ ಅನ್ನೋ ಆಕ್ರೋಶ ಸ್ವಪಕ್ಷೀಯರಲ್ಲೇ ಸಿಡಿದಿದೆ. ಮಿನಿಸ್ಟ್ರುಗಳೇ ಸಿಡಿದಿದ್ದಾರಲ್ವ. ಇದು ಅವೈಜ್ಞಾನಿಕ, ಸರಿಯಾದ ರೀತಿಯಲ್ಲಿ ಜಿಯೋ ಟ್ಯಾಗ್ ಎಲ್ಲ ಬಳಸ್ಕೊಂಡು ಸೈಂಟಿಫಿಕ್ ಆಗಿ ನೀವು ಮತ್ತೆ ಸರ್ವೆ ಮಾಡಿಸ್ಬೇಕಾದ್ರೆ, ಸರ್ವೆ ಬೇಡ ಅಂತಿಲ್ಲ ನಾವು, ಆದರೆ ಈ ನಂಬರನ್ನು ರಿಲೀಸ್ ಮಾಡೋಕ್ಕೆ ನಾವು ಬಿಡಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೂ ಬಿಡಲ್ಲ. ಯಾಕಂದರೆ ಎಲ್ಲರ ಮನೆಗೆ ಹೋಗಿಲ್ಲ, ನಮ್ಮ ಮನೆಗೆ ಬಂದಿಲ್ಲ ಅಂತ ಸ್ವತಃ ಕೈ ಮಿನಿಸ್ಟ್ರುಗಳೆಲ್ಲ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲೂ ಕೂಡ ಅಹಿಂದ ಓಲೈಕೆಗೋಸ್ಕರ ಕಳ್ಳದಾರಿಯಲ್ಲಿ ಸರ್ವೆ ಮಾಡಲಾಗಿದೆ ಅನ್ನುವಂಥ ಆರೋಪ ಕೇಳಿಬರ್ತಿದೆ. ಈಗ ಬಜೆಟ್ನಲ್ಲೂ ಕೂಡ ಬರೀ ಅಹಿಂದ ಓಲೈಕೆ ಒಂದೇ ಕೆಲಸ, ಆದರೆ ಬೇರೆಯವ್ರು ಏನು ಮಾಡಬೇಕು, ಯಾಕೆ ಬೇರೆ ವರ್ಗಗಳು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಓಟ್ ಹಾಕಿರೋದು ಅನ್ನುವಂಥ ಬೇಸರ. ಯಾಕಂದರೆ ಈ 23 ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಹಳಷ್ಟು ದಶಕಗಳ ಬಳಿಕ ಅಂತಲೇ ಹೇಳಬಹುದು ಲಿಂಗಾಯತರ ಮತ ಸಾಲಿಡ್ ಆಗಿ ಬಂತು. ಒಕ್ಕಲಿಗರು ಕೂಡ ದೊಡ್ಡ ಮಟ್ಟದಲ್ಲಿ ಕೈ ಹಿಡಿದ್ರು. ಇದು ಭರ್ಜರಿ ಗೆಲುವಿಗೆ ದೊಡ್ಡ ಗಿಫ್ಟನ್ನು ಕೊಟ್ಟಿದೆ. ಈ ಸಮುದಾಯಗಳು ಗಿಫ್ಟ್ ಕೊಟ್ಟಿವೆ. ಆದರೂ ಕೂಡ ಇವ್ರಿಗೇನೂ ಇಲ್ವಾ ಅನ್ನುವಂಥ ಬೇಸರ ವ್ಯಕ್ತವಾಗ್ತಿದೆ ಅಂತ. ಈಗ ಕೈಪಾಳ್ಯದಿಂದಲೇ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.